ಮಳೆಗೆ ಇದು ನಮ್ಮ ಗೌರ್ಮೆಂಟೇ ಸರಿ ಇಲ್ಲ. ಅದು ಗೌರ್ಮೆಂಟ್ ಸರಿ ಇದ್ರೆ ತಾನೇ ಇದು ಎಲ್ಲ ರೆಡಿ ಮಾಡ್ತಾರೆ. ಯಾರು ಮಾಡಲ್ಲ. ಕಂಪ್ಲೇಂಟ್ ಮಾಡಿ ನೀವು ಬರ್ತಾರೆ, 5 ನಿಮಿಷ ನೀರೆತ್ತಾರೆ, ಹೋಗ್ತಾ ಇರ್ತಾರೆ ಪಾಡಿಗೆ. ಅದು ಏನು ಹಾಳಾಗೋಗ್ಲಿ ಅಂತ ಜನಗೆ ಬಿಟ್ಬಿಡ್ತಾರೆ. ಅವರು ಬರೀ ಟ್ಯಾಕ್ಸ್ ತಗೊತಾರೆ, ಕೆಲಸ ಮಾಡಲ್ಲ ಅಷ್ಟೇ. ಸರ್ಕಾರ ಆಗಿರ್ಬೋದು, BBMP ಆಗಿರ್ಬೋದು, ಏನು ಮಾಡಬೇಕು ಏನು ಅವ್ರಿಗೆ ಏನು ಹೇಳಿದ್ರೂ ಕೇಳಲ್ಲ ಅವರು. ನಾವು ಹೇಳೋದು ಮಾತಾಡೋದು ಏನು ಮಾಡಬೇಕು ಅಂತ ನೀವು ಹೇಳಿ. ನಾವು ಏನು ಮಾಡಿದ್ರು ಎಲ್ಲರೂ ಕಲ್ಸ್ತಾರೆ. ಸಿಂಗಾಪುರ್ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ನೋಡ್ಕೊಂಬರ್ದು ಮಾಡ್ತೀವಿ. ಏನು ಮಾಡಿದ್ರು ದೊಡ್ಡ ಗಾಡಿ ತೊಗೊಂಡು ಮಾಡಿಬಿಟ್ರು. ತೊಗೊಂಡ್ಬಿಡು ಅದು ಡಸ್ಟ್ಗೆ ಹಾಕ್ಬಿಟ್ರು ಗಾಡಿ ಎಲ್ಲ. ಕೋಟೆ ಒಂದು ಅದು ತಿನ್ಬಿಟ್ರು ಟ್ಯಾಕ್ಸ್ ಪೇರ್ದು. ಬಾಬಾ ಬಾಯಿಲಿ ಬಾರೋ. ಅಯ್ಯೋ ನಾನು ಮಾತಾಡಿ ನೀನು ಮಾತಾಡೋ ಅದಕ್ಕೇನಿದೆ. ಏನಾರ ಇಂಪ್ಲಿಮೆಂಟ್ ಮಾಡಬೇಕು. ಹೊಸ ಏನಾರ ಪ್ರಾಜೆಕ್ಟ್ ತೊಗೊಂಡು ಒಳ್ಳೆ ಇಂಜಿನಿಯರ್ಸ್ನ, ಆಮೇಲೆ ಇದು ಇಂಜಿನಿಯರ್ಸು ಎಲ್ಲರನ್ನೂ ಒಂದು ಮೀಟಿಂಗ್ ಮಾಡಿ ಇಲ್ಲಿರೋ ಲೋಕಲ್ ಒಪಿನಿಯನ್ನು ತೊಗೊಂಡು ಪ್ರತಿ ವರ್ಷ ಮಳೆ ಬಂದಾಗ ಪ್ರಾಬ್ಲಮ್ ಆಗ್ತಿದೆ. ಪ್ರತಿ ವರ್ಷ ಈ ಜನಸಂಖ್ಯೆ ಬೆಳೀತಾ ಇದೆ, ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ಆದಷ್ಟು ಒಂದು ಗೌರ್ಮೆಂಟ್ ಒಂದು ವ್ಯವಸ್ಥೆ ಏನು ಅಂತಂದರೆ ಎಲ್ಲ ವ್ಯವಸ್ಥೆಗಳು ಒಂದು ಆಡಳಿತ ಮಂಡಳಿ ಇರೋರು BBMP ಇವಾಗ ಹೊಸಬ್ರು ಬಂದಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಟ್ಟು ಅವ್ರಿಗೆ ಎಲ್ಲ ಟ್ರೈ ಮಾಡಿದ್ರೆ ಮಳೆ ಎಲ್ಲ ವ್ಯವಸ್ಥೆ ಇಲ್ಲಿ ಲೋಕಲ್ ಬಡವಡೆಯವರು, ಆಮೇಲೆ ಕಾರ್ಪೊರೇಟ್ರು, ಇಲ್ಲಿರೋ ಲೋಕಲ್ ಇರೋರು ಎಲ್ಲ ಸ್ಪಂದಿಸಬೇಕು. ಚುನಾವಣೆ ಇದ್ದಾಗ ಎಲ್ಲರೂ ಬಂದು ಮಾತಾಡ್ಕೊಂಡು ಬರ್ತಾರೆ, ಲೋಕಲ್ ಅವರು ಎಲ್ಲ ಸೇರ್ತಾರೆ. ಆದರೆ ಯಾವುದೋ ಈ ಥರ ಆದಾಗ ಏನಾರ ಫುಲ್ಲು ಅವ್ಯವಸ್ಥೆ ಆದಾಗಲೇ ದೂರೋದಕ್ಕಿಂತ ಇಲ್ಲೇ ನಮ್ಮ ಜನ, ಆಮೇಲೆ ಸಂಪರ್ಕ ಲೋಕಲ್ ಇರೋರು, ಆಮೇಲೆ ಕಾರ್ಪೊರೇಟ್ರುಗಳು ಎಲ್ಲ ಸ್ಪಂದಿಸಿ ಇದು ಮಾಡಿದ್ರೆ ಒಂದು ಇದು ಮಾಡ್ಬೋದು ಅಂತ ನನ್ನ ಅನಿಸಿಕೆ. ರಾಯಚೂರು ಡಿಸ್ಟಿಕ್ಕು ಮಾನ್ವಿ ತಾಲೂಕು ಕೇಗುಡ್ದಿನ ಗ್ರಾಮದ ನಾವು ಗ್ರಾಮಸ್ಥ ಬಸವರಾಜ್ ಅಂತೇಳಿ. ಮಳೆ ಬರೋದ್ರಿಂದ ಹಳ್ಳಿಗಳಲ್ಲಿ ಮತ್ತು ಜಿಲ್ಲೆ ಗ್ರಾಮಾಂತರದಲ್ಲಿ ಅಲ್ಲಿ ನೀರು ಚರಂಡಿ ತುಂಬಿಕೊಂಡು ಡೆಂಗಿ ಜ್ವರ ಆಗಲಿ, ಸೊಳ್ಳೆ ಜಾಸ್ತಿ ಆಗಲಿ, ಅದ್ರ ಮಳೆಯಿಂದ ನೀರು ಸ್ಟಾಕ್ ಆಗಿ ಮಳೆ ಏನಂತಾರೆ ಉದಾಹರಣೆಗೆ ಚರಂಡಿಗಳೆಲ್ಲ ಬ್ಲ್ಯಾಕ್ ಆಗಿರ್ತದೆ ಉದಾಹರಣೆಗೆ. ಅದೇ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ ಲೆವೆಲ್ದಾಗೆ ಫುಲ್ಲು ಪ್ಯಾಕಾಗಿ ಮನೆಯಾಗ ನೀರು ನುಗ್ಗಿರ್ತದೆ. ಅದನ್ನು ಅಧಿಕಾರಿಗಳು ಯಾವುದೇ ಥರದ ಸ್ಪಂದನೆ ಮಾಡ್ತಾಯಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯಿತು. ಯಾವುದೇ ಅಧಿಕಾರಿಗಳಿಗೆ ಯಾವುದೇ ಜವಾಬ್ದಾರಿ ಕೊಟ್ಟರು ಅದು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ರೈತರಿಗೆ ಭಾಳ ತೊಂದರೆ ಆಗ್ತದೆ ಮಳೆಯಿಂದ. ರೈತರಿಗೆ ಬೆಳೆ ಬಂದ್ರೂ ಮಳೆಗೆ ಕೊಚ್ಕೊಂಬೋಗಿ ಅದಕ್ಕೆ ಪರಿಹಾರ ಸಿಗ್ತಾಯಿಲ್ಲ. ಮತ್ತು ಈಗ ಮಳೆ ಬರೋ ಟೈಮ್ನಲ್ಲಿ ನೀರಿನ ವ್ಯವಸ್ಥೆ ಊರು ತುಂಬಲ್ಲೇ ಹರಿದಾಡ್ತಿದೆ ನೀರು. ಅದನ್ನು ಶೇಖರಣೆ ಮಾಡೋಕ್ಕೆ ಈ ಸರ್ಕಾರವೂ ಅನುಕೂಲ ಮಾಡ್ತಾಯಿಲ್ಲ ಅಂತೇಳಿ ನಾನು ಉದಾಹರಣೆ ಬೆಂಗಳೂರು ಉಳ್ಕೊಂಡ್ರೆ ಬೆಂಗಳೂರು ಒಂದು ಮಳೆ ಊರಲ್ಲಿ ನಾವು ಬಂದರೆ ಭಾಳ ತ್ರಾಸಾಗಿತ್ತು ರೀ ಸರ್. ಟ್ರಾಫಿಕ್ಕು ಭಾಳ ಟ್ರಾಫಿಕ್ ಐತೆ. ಈ ಮಳೆಯಿಂದ ಭಾಳ ತೊಂದರೆ ಆಗುತ್ತಿದೆ. ಟ್ರಾಫಿಕ್ ಆಗಿ ಸ್ಥಳ ಮನೆಗೆಲ್ಲ ನೀರು ನುಗ್ಗು ಅಂತ ನೋಡಿವಿ ಸರ್. ನಾವು ಬಂದು 2 ದಿವಸ ಆಯ್ತು. ನಾವು ಏನು ಹೆಚ್ಚಿಸ್ಕೋಬೇಕು ಅಧಿಕಾರಿಗಳು ಇದ್ರ ಮುಖದ ಏನು ಹೆಚ್ಚಿಸ್ಕೋಬೇಕಂದ್ರೆ ಈಗ ಮನೆಗೆ ನೀರು ನುಗ್ಗುತ್ತೆ, ಪ್ಲಾಸ್ಟಿಕ್ ಇರುತ್ತೆ, ಕಸಗಳು ರೋಡ ಕಸ ಇರುತ್ತೆ, ಹಾವು ಚೇಳೆಲ್ಲ ಬರುತ್ತೆ. ಅದು ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ಮಾಡ್ಬೇಕು ಸರ್. ಅದು ಯಾವತ್ತಿಗಾಗಲಿ. ಯಾಕಂದರೆ ಈಗ ನೋಡಿ ಚರಂಡಿಯಲ್ಲಿ ಕಸ ತುಂಬ್ಕೊಂಡು ಬಿಟ್ಟು ಸ್ಟಾಕ್ ಆಗಿಬಿಡುತ್ತೆ ನೀರು. ಆದರೆ ಯಾವ ಥರ ಏನು ಮಾಡಬೇಕು, ಅದನ್ನು ಎಲ್ಲಿ ಶಿಫ್ಟ್ ಮಾಡಬೇಕು, ಯಾವ ಥರ ನೀರು ಕಳಿಸ್ಬೇಕು ಅಂತಂತ ಅಧಿಕಾರಿಗಳಲ್ಲಿ ಜವಾಬ್ದಾರಿ ಇಲ್ಲ. ಆದರೆ ಜನಗಳಿಗೆ ಭಾಳ ತೊಂದರೆ ಆಗಿದೆ. ನೀರು ಬೇಸಿಗೆಕಾಲದಲ್ಲಿ ಪ್ಲಾಸ್ಟಿಕ್ ತರುವಂಥ ಮಾಡುವಂಥದ್ದು ಮಾಡಬೇಕು, ಮಳೆಗಾಲದಲ್ಲಿ ಚರಂಡಿಗಳನ್ನ ಕ್ಲೀನ್ ಮಾಡುವಂಥದ್ದು ಆಗಬೇಕು, ಬೇಸಿಗೆಯಲ್ಲಿ ಪ್ಲಾಸ್ಟಿಕ್ ತೆರವುಗೊಳಿಸಬೇಕು. ಹೆಚ್ಚಾಗಿ ಈ BBMP ಆಗಿರ್ಬೋದು, ಸ್ಥಳೀಯ ಕಾರ್ಪೊರೇಷನ್ ಆಗಿರ್ಬೋದು, ನಿಮ್ಮ ಪಂಚಾಯತಿ ಲೆವೆಲ್ ಆಗಿರ್ಬೋದು ನಮ್ಮ ಪ್ಲಾಸ್ಟಿಕ್ ಬಟ್ ಆದರೂ ಪ್ಲಾಸ್ಟಿಕ್ಗಳು ಬತ್ತನೇ ಇರುತ್ತೆ. ಯಾವ ಥರ ಏನು ಕಾರಣ ಇದು? ಪ್ಲಾಸ್ಟಿಕ್ ಅದು ಬಳಸ್ತಾರೆ ಸರ್. ಅದನ್ನು ತಡೆಗಟ್ತಾ ಇಲ್ಲ ಅಧಿಕಾರಿಗಳು. ಯಾವುದೇ ಥರದ್ದು ಅವೇರ್ನೆಸ್ ಮೂಡಿಸ್ತಾ ಇಲ್ಲ, ಜನರುಗಳಿಗೆ ಗಮನಕ್ಕೆ ತರ್ತಾ ಇಲ್ಲ ಅದು. ಅಧಿಕಾರಿಗಳು ಬರ್ತಾರೆ, ಬೇಕೇ ಬಿಟ್ಟು ಕೆಲಸ ಮಾಡ್ತಾರೆ, ಹೋಗ್ತಾರೆ. ಜನರಿಗೆ ಅವೇರ್ನೆಸ್ ಮೂಡಿಸಿದ್ರೆ ಗೊತ್ತಾಗುತ್ತೆ ಏನಂತಂದು. ಈಗ ಕಾಂಗ್ರೆಸ್ ಸರ್ಕಾರ ಅಷ್ಟೇ 2 ವರ್ಷ ನಾವು ಪೂರೈಸಿದ್ವಿ, ಜನರು ಕೂಡ ಕೆಲಸ ಮಾಡಿದ್ದೀವಿ, ತೃಪ್ತಿಯಾಗಿದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಏನು ತೃಪ್ತಿ ಆಗಿಲ್ಲ ಸರ್ ಜನಗಳಿಗೆ. ಯಾಕಂತಂದರೆ ಈಗ 2,000 ರೂಪಾಯಿ ಹಾಕ್ತಾರೆ ಗೃಹಲಕ್ಷ್ಮಿ ಅಂತೇಳಿ, ಇನ್ನೊಂದರಲ್ಲಿ ಜಾಸ್ತಿ ರೇಟ್ ಮಾಡಿರ್ತಾರೆ. ಹಂಗಾಗಿ ಜನರಿಗೆ ಭಾಳ ತೊಂದರೆ ಆಗಿದೆ.
ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ ನಮಗೆ ಅಷ್ಟು ಗೊತ್ತಿಲ್ಲ ಸರ್. ನೀವೊಬ್ರು ಮತದಾರರು ನೀವೇನು ಅನ್ಕೋಬೇಕು? ಈಗ ಒಬ್ರು ಸಾಮಾನ್ಯ ಪ್ರಜೆ ಚೆನ್ನಾಗಿರ್ಬೇಕು, ಅವ್ರು ಏನೇನೆಲ್ಲ ಆಗಬೇಕು ಸರ್? ಸಾಮಾನ್ಯ ಪ್ರಜೆ ಆಗಬೇಕಾದ್ರಂಥ ಜನಗಳಿಗೆ ಯಾವುದು ಅನುಕೂಲ ಆಗೋಂಥ ಕೆಲಸಗಳು ಮಾಡಿದರೆ ಅವನು ಪ್ರಜೆ ಜನರ ಸೇವಕ ಆಗ್ತಾನೆ. ಈಗ ನಾವು ಹೋಗಿ ನಾವು ಕೇಳಿದ್ರಿಗೆ ಸರ್ ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಜನರಿಗೆ ಮುಟ್ಟಿಸ್ಬೇಕಲ್ಲ, ಅದು ಅನುಕೂಲ ಆಗೋಂಥ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಬೇಕಲ್ಲ, ಮುಟ್ತಾ ಇಲ್ಲ. ಸರಿ ಸರ್ ಓಕೆ, ಥ್ಯಾಂಕ್ಸ್ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.